ನಾಳೆ ಜುಲೈ 29ನೇ ತಾರೀಕು ಬುಧವಾರದ ದಿನ, ಆಷಾಢ ಮಾಸದ ಶುಕ್ಲ ಪಕ್ಷ ಗುರು ಪೌರ್ಣಮಿಯ ದಿನ, ಪರಮ ಪವಿತ್ರವಾದಂತಹ ದಿನ. ಈ ಗುರು ಪೌರ್ಣಮಿ ಅಂತಂದರೆ ವ್ಯಾಸ ಮಹರ್ಷಿಗಳ ಜನ್ಮದಿನ ಅಂತ ಕೂಡ ಹೇಳಲಾಗುತ್ತೆ. ಈ ವ್ಯಾಸ ಮಹರ್ಷಿಗಳನ್ನು ನಾವು ಗುರುಗಳಾಗಿ ಸ್ವೀಕರಿಸಿದ್ದೀವಿ. ಅದೇ ರೀತಿಯಲ್ಲಿ ಈ ಗುರು ಪೌರ್ಣಮಿಯ ದಿನ ಈ 3 ಪದಾರ್ಥಗಳನ್ನು ಮನೆಗೆ ತರೋದ್ರಿಂದ ಮನೆಗೆ ಧನಧಾನ್ಯ ಲಕ್ಷ್ಮಿಯರು ಸದಾಕಾಲ ಬಂದು ನೆಲೆಯೂರಿ ಅಷ್ಟೈಶ್ವರ್ಯ ಭೋಗಭಾಗ್ಯಗಳನ್ನು ಕರುಣಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ವಿಶೇಷವಾಗಿ ಈ 3 ಪದಾರ್ಥಗಳನ್ನು ತರಬೇಕಾಗುತ್ತೆ ಸ್ನೇಹಿತರೆ. ಈ ಗುರು ಪೌರ್ಣಮಿಯ ದಿನ ಮುಖ್ಯವಾಗಿ ನಾವು ಪಾಲಿಸಬೇಕಾಗಿರೋದು, ನಿಮ್ಮ ಗುರುಗಳಿಗೆ, ಯಾರೇ ಇರ್ಬೋದು, ನಿಮ್ಮ ಗುರುಗಳಿಗೆ ನಿಮ್ಮ ಕೈಲಾದಂತಹ ಗುರು ಕಾಣಿಕೆಗಳನ್ನು ಕೊಟ್ಟು ಅನಂತರವಾಗಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ಕೊಂಡ್ರೆ ನಿಮಗಿರುವಂತಹ ಸಕಲ ಸಂಕಷ್ಟಗಳು ದೂರವಾಗುತ್ತೆ, ಆಯಸ್ಸು ಅಭಿವೃದ್ಧಿ ಆಗುತ್ತೆ. ಹಾಗೆ ವಿದ್ಯಾ ಬುದ್ಧಿ ಕೊರತೆ ಬರೋದಿಲ್ಲ, ಎಲ್ಲ ರೀತಿಯ ಶುಭ ಕಾರ್ಯಗಳು ಜರುಗುತ್ತೆ. ಜೀವನದಲ್ಲಿ ಎಲ್ಲ ಕೂಡ ಯಶಸ್ಸನ್ನು ಗಳಿಸ್ತೀರ. ಅದರಲ್ಲೂ ಕೂಡ ಗುರುಬಲ ನಿಮಗೆ ಹೆಚ್ಚಾಗುತ್ತೆ. ಗುರುಬಲ ಕಡಿಮೆ ಇತ್ತು ಅಂತಂದರೆ ಜೀವನದಲ್ಲಿ ಯಾವುದೇ ರೀತಿ ಏಳಿಗೆಗಳನ್ನು ನೀವು ಪಡೆದುಕೊಳ್ಳೋದಿಲ್ಲ. ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸ್ತೀರ, ಶುಭ ಕಾರ್ಯಗಳು ನಡೆಯೋದಿಲ್ಲ. ಜೀವನದಲ್ಲಿ ಎಲ್ಲ ರೀತಿಯ ಸಂಕಷ್ಟಗಳು ನಿಮಗೆ ಎದುರಾಗ್ತಾ ಹೋಗುತ್ತೆ. ಈ ರೀತಿ ನಾವು ಗುರುಗಳ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ಕೊಳ್ಳೋದ್ರಿಂದ ಗುರುಬಲ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ದಿನ ಗುರು ಪೌರ್ಣಮಿ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಇನ್ನು ಮನೆಗೆ ಮುಖ್ಯವಾಗಿ 3 ಪದಾರ್ಥಗಳನ್ನು ತನ್ನಿ ಸ್ನೇಹಿತರೆ. ವಿಪರೀತ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳಾಗಿದೆ, ಸಾಲಬಾಧೆಗಳಾಗಿದೆ, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವಿಲ್ಲ, ವೃತ್ತಿ ಜೀವನದಲ್ಲಿ ಪ್ರಗತಿ ಇಲ್ಲ, ಯಾವುದೇ ರೀತಿ ಪ್ರಮೋಷನ್ಗಳಾಗ್ತಾ ಇಲ್ಲ, ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೊರತೆ ಆಗ್ತಾ ಇದೆ, ಕಷ್ಟಗಳ ಮೇಲೆ ಕಷ್ಟ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಸುಖ ಶಾಂತಿ ಇಲ್ಲ, ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ರೀತಿಯ ನೊಂದಿದ್ದೀರಾ, ಅನಾರೋಗ್ಯ ಸಮಸ್ಯೆಗಳಿಂದ ಸಾಕಷ್ಟು ಹಣವನ್ನು ಆಸ್ಪತ್ರೆಗಳಿಗೆ ಪೋಲ್ ಮಾಡ್ತಾ ಇದ್ದೀರಾ, ಎಷ್ಟು ದುಡಿದ್ರೂ ಕೂಡ ಹಣಕಾಸು ಮನೆಯಲ್ಲಿ ಬಿಡುಗಾಸು ಕೂಡ ನಿಲ್ತಾ ಇಲ್ಲ, ದುಡಿದಂಥ ಹಣ ಬಂದಂಗೆ ಬಂದ ಹಾಗೆ ಹೋಗ್ತಾ ಇದೆ, ಏನು ಮಾಡೋದು ಅಂತ ಚಿಂತಿಸ್ತಾ ಇದ್ದೀರಾ ಅಂತಂದರೆ ಈ ಪ್ರಕಾರದ 3 ವಸ್ತುಗಳನ್ನು ನೀವು ಮನೆಗೆ ತಂದು ನಾನು ತಿಳಿಸ್ಕೊಡೋ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಈಗ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ, ಮನೆಯಲ್ಲಿ ಸದಾ ಕಾಲ ಸ್ಥಿರ ಕಾಲ ಹಣಕಾಸಿನ ಕೊರತೆ ಇರೋದಿಲ್ಲ, ಧನಧಾನ್ಯಗಳ ಕೊರತೆ ಇರೋದಿಲ್ಲ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಅದರಲ್ಲೂ ಈ ಪೌರ್ಣಮಿ ಅನ್ನೋದು ವಿಶೇಷವಾಗಿ ಶಕ್ತಿಯುತವಾದಂಥದ್ದು. ಗುರು ಪೌರ್ಣಮಿಗೆ ಇನ್ನಷ್ಟು ಶಕ್ತಿ ಇರುತ್ತೆ. ಪೌರ್ಣಮಿ ದಿನ ಮಾಡುವಂತಹ ಪೂಜಾ ಕಾರ್ಯಗಳಾಗಿರ್ಬೋದು, ತಂತ್ರಮಂತ್ರಗಳಾಗಿರ್ಬೋದು 100ಕ್ಕೆ 100ರಷ್ಟು ನಮಗೆ ಫಲಿತಾಂಶವನ್ನು ತಂದು ಕೊಡುತ್ತೆ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ತಿಳಿಸ್ಕೊಡುವಂಥ ಈ 3 ಪದಾರ್ಥಗಳನ್ನು ಈ ದಿನ ನೀವು ಮನೆಗೆ ತಂದ್ರಿ ಅಂದರೆ ಆ ವಸ್ತುಗಳ ಜೊತೆಗೆ ಸಕಲ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಕೂಡ ನಿಮ್ಮ ಮನೆಯ ವಸ್ತು ದಾಟಿ ಒಳಗಡೆ ಬರುತ್ತೆ. ನಿಮ್ಮ ಮನೆಯಲ್ಲಿ ಸದಾಕಾಲವಿರುತ್ತೆ, ಸದಾಕಾಲ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕ್ತಾ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಈ ದಿನ ಒಂದಷ್ಟು ನಿಯಮಾವಳಿಗಳನ್ನು, ಚಿಕ್ಕ ಚಿಕ್ಕ ನಿಯಮಾವಳಿಗಳನ್ನು ಅನುಸರಿಸ್ಕೊಳ್ಳೋದ್ರ ಜೊತೆಗೆ ಈ ವಸ್ತುಗಳನ್ನು ಮನೆಗೆ ತನ್ನಿ. ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಸೂರ್ಯೋದಯಕ್ಕೆ ಮುನ್ನ ಎದ್ದೇಳಬೇಕು. ಸೂರ್ಯೋದಯಕ್ಕೆ ಮುನ್ನ ಈ ದಿನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿಕೊಂಡು ಅನಂತರವಾಗಿ ರಂಗೋಲಿಯನ್ನು ಇಟ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಕಸ ಎಲ್ಲ ಗುಡಿಸ್ಕೊಂಡು ನೆಲವನ್ನೆಲ್ಲ ಒರೆಸ್ಕೊಂಡು ಮೊದಲನೇದಾಗಿ ನೀವು ಹೋಗ್ಬಿಟ್ಟು ಫಸ್ಟು ನೀವು ತರಬೇಕಾಗಿರುವಂತಹ ಒಂದು ಪದಾರ್ಥ ಅಂತಂದರೆ ಸ್ನೇಹಿತರೆ ಕಲ್ಲುಪ್ಪು. ಕಲ್ಲುಪ್ಪು ಲಕ್ಷ್ಮೀ ಸ್ವರೂಪವಾದಂಥದ್ದು. ಕಲ್ಲುಪ್ಪು ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿಯ ಜೊತೆಗೆ ಜನನವಾದಂಥದ್ದು. ಹಾಗಾಗಿ ಕಲ್ಲುಪ್ಪು ಸರ್ವಶ್ರೇಷ್ಠವಾದಂಥದ್ದು, ಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳಲಾಗುತ್ತೆ. ಕಲ್ಲುಪ್ಪು ನೀವು ಮನೆಗೆ ಈ ದಿನ ತರೋದ್ರಿಂದ ಆ ಕಲ್ಲುಪ್ಪಿನ ಸಮೇತವಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ. ಈ ಕಲ್ಲುಪ್ಪನ್ನು ತಂದು ಒಂದಷ್ಟು ತಂತ್ರಗಾರಿಕೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಪೂಜೆಗಳಲ್ಲಿ ಅದನ್ನು ಕಲ್ಲುಪ್ಪನ್ನು ನೀವು ಇಟ್ಕೊಳ್ಬೇಕಂದ್ರೆ ಪೂಜಾ ಮಂದಿರದಲ್ಲಿ ಅದನ್ನು ಇಟ್ಕೊಳ್ಬೇಕಾಗುತ್ತೆ. ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅನಂತರವಾಗಿ ಆ ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ಆ ಪೂಜಾ ಮಂದಿರದಲ್ಲಿ ಇಟ್ಟು ಪೂಜಿಸಿ ಆನಂತರ ನಾನು ತಿಳಿಸ್ಕೊಡುವಂಥ ಈ ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡ್ಕೊಳ್ಳಿ. ಇನ್ನು 2ನೇ ವಸ್ತು ಏನು ತರಬೇಕು ಅಂತಂದರೆ ಸ್ನೇಹಿತರೆ, ಈ ದಿನ ನೀವು ಏಲಕ್ಕಿಯನ್ನು ತೆಗೆದುಕೊಂಡು ಬಂದರೆ ಒಳ್ಳೆಯದು. ಅದಕ್ಕೆ ಅದ್ರ ಜೊತೆಗೆ ನೀವು ಬೆಲ್ಲವನ್ನು ಕೂಡ ತರ್ಬೋದು. ಏಲಕ್ಕಿ ಅಥವಾ ಬೆಲ್ಲವನ್ನು ತಂದರೆ ನೀವು ಆಭರಣವನ್ನು ಕೊಂಡುಕೊಳ್ಳುವಂತಹ ಒಂದು ಆಕರ್ಷಣೆ ಆಗುತ್ತೆ. ಆಭರಣಗಳ ಕೊಂಡುಕೊಳ್ಳುವಂಥ ಶಕ್ತಿ ನಿಮಗೆ ಬರುತ್ತೆ. ಈಗ ನೀವು ನೋಡಿದ್ರೆ ಗ್ರಾಮ್ಗೆ ಸಾಕಷ್ಟು ಬೆಲೆಯಾಗಿದೆ ಆಭರಣ ಕೊಂಡುಕೊಳ್ಳೋದೇ ಕಷ್ಟ ಅನ್ನೋಷ್ಟರ ಮಟ್ಟಕ್ಕೆ ಬಂದಿದೆ. ಆದರೆ ಈ ಥರದ ಒಂದು ತಂತ್ರಗಳು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಭರಣವನ್ನು ಕೊಂಡುಕೊಳ್ಳುವಂಥ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಬೆಲ್ಲನೂ ತರ್ಬೋದು ಅಥವಾ ಏಲಕ್ಕಿಯನ್ನು ಕೂಡ ನೀವು ತರ್ಬೋದು. ಇವೆರಡರಲ್ಲಿ ಯಾವುದು ತಂದರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ಇದರಲ್ಲೂ ಕೂಡ ಒಂದಷ್ಟು ತಂತ್ರವನ್ನು ಮಾಡ್ಕೊಳ್ಬೇಕು, ಅದನ್ನು ಕೂಡ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು 3ನೇ ವಸ್ತು ಅಂದರೆ ಸ್ನೇಹಿತರೆ, ಈ ದಿನ ನೀವು ತೊಗರಿ ಬೇಳೆಯನ್ನು ತರಬೇಕು. ಅದರಲ್ಲೂ ಮೈಸೂರು ತೊಗರಿಬೇಳೆ, ಕೇಸರಿ ಬಣ್ಣದಲ್ಲಿರುವಂಥ ತೊಗರಿಬೇಳೆ ಏನಿರುತ್ತೆ ನೋಡಿ ಸ್ನೇಹಿತರೆ, ಅದನ್ನು ನೀವು ತರಬೇಕಾಗುತ್ತೆ. ಅದನ್ನು ಒಂದು 1/4 kg ಆಗಲಿ, ಒಂದು 100 ಗ್ರಾಮ್ ಆಗಲಿ ನೀವು ಇದನ್ನು ತರಬೇಕಾಗುತ್ತೆ ಸ್ನೇಹಿತರೆ. ಈ 3 ಪದಾರ್ಥಗಳಂತೂ ಮುಖ್ಯವಾಗಿ ತರಬೇಕು. ಈ ತೊಗರಿ ಬೇಳೆಯನ್ನು ತಂದು ಸ್ನೇಹಿತರೆ, ತೊಗರಿ ಬೇಳೆಯಿಂದನೂ ಕೂಡ ಒಂದು ಸಣ್ಣ ತಂತ್ರವನ್ನು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಸೌಭಾಗ್ಯ ತುಂಬಿ ತುಳುಕ್ತಾ ಇರುತ್ತೆ. ಸದಾಕಾಲ ಹಣದ ಹರಿವು ಹೆಚ್ಚಾಗುತ್ತೆ. ಭೂಮಿ ಕೊಳ್ಳುವಂಥ ಯೋಗ, ಒಡವೆ ವಸ್ತ್ರಗಳನ್ನು ಕೊಳ್ಳುವಂಥ ಯೋಗ, ವಾಹನಗಳನ್ನು ಕೊಳ್ಳುವಂಥ ಯೋಗ,
ಸಾಲ ಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳುವಂಥ ಯೋಗ ನಿಮ್ಮದು ಬರುತ್ತೆ ಸ್ನೇಹಿತರೆ. ಯಾರಲ್ಲೂ ಕೂಡ ಋಣವನ್ನು ಇಟ್ಕೊಳ್ದಂತೆ ಋಣ ಬಾಧೆಗಳೇನಿರುತ್ತೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಶಕ್ತಿ ನಿಮಗೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ ದಿನ ಪರಮ ಪವಿತ್ರವಾದಂತಹ ಈ ಒಂದು ಆಷಾಢ ಪೌರ್ಣಮಿಯ ದಿನ ತಪ್ಪದೇ ಈ 3 ಪದಾರ್ಥಗಳನ್ನು ತನ್ನಿ. ಬೆಲ್ಲವಾದರೂ ತರ್ಬೋದು, ಏಲಕ್ಕಿಯನ್ನಾದರೂ ತರ್ಬೋದು. ಅದರಲ್ಲಿ ನಾವು ಮೊದಲನೇದಾಗಿ ಕಲ್ಲುಪ್ಪನ್ನು ತಂದು ಏನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪೂಜಾ ಮಂದಿರದಲ್ಲಿ ಇಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅದರ ಮೇಲೆ ಸ್ವಲ್ಪ ಒಂದು ಪುಷ್ಪವನ್ನು ಇಟ್ಟು ಧೂಪ ದೀಪಗಳನ್ನು ಮಾಡ್ಕೊಳ್ಳಿ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ಅನಂತರವಾಗಿ ಕಲ್ಲುಪ್ಪನ್ನು ತೆಗೆದು ನೀವು ಉಪಯೋಗಿಸ್ಕೊಳ್ಬೋದು. ಇದೇ ಕಲ್ಲುಪ್ಪನ್ನು ತೆಗೆದುಕೊಂಡು ಸ್ನೇಹಿತರೆ ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ನೀವು ಅದನ್ನು ಹಾಕಿ ಕಟ್ಕೊಂಡು ನೀವು ಹಣ ಇಡುವಂಥ ಜಾಗದಲ್ಲಿ ಇಡ್ಬೋದು. ಏಲಕ್ಕಿಯನ್ನು ತಂದಿರ್ತೀರ ಸ್ನೇಹಿತರೆ, ಅದ್ರ ಜೊತೆಗೆ ಏಲಕ್ಕಿಯನ್ನು ಕೂಡ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಟು ನೋಡಿ ಸ್ನೇಹಿತರೆ. ಧನಪ್ರಾಪ್ತಿ ಯೋಗ ಹೆಚ್ಚು ಹೆಚ್ಚು ಹಣ ನಿಮ್ಮ ಮನೆಗೆ ಹರಿದು ಬರುತ್ತೆ. ಧನಪ್ರಾಪ್ತಿ ಯೋಗ ನಾನಾ ಮೂಲಗಳಿಂದ ದ್ವಾರ ನಿಮಗೆ ತೆಗೆದುಕೊಳ್ಳುತ್ತೆ. ನಾನಾ ಮೂಲಗಳಿಂದ ನಿಮ್ಮ ಮನೆಗೆ ಹಣ ಬರುತ್ತೆ. ಯಾವುದೋ ಒಂದು ಸ್ಟ್ರಕ್ ಆಗಿರುವಂಥ ಹಣ ನಿಮಗೆ ಬರ್ಬೋದು. ನಿಮ್ಮ ವ್ಯಾಪಾರ ವಹಿವಾಟುಗಳ ಮುಖಾಂತರ ಹೆಚ್ಚಿನ ಲಾಭಾಂಶವನ್ನು ಪಡೆದುಕೊಳ್ಬೋದು. ವೃತ್ತಿ ಜೀವನದಲ್ಲಿ ಹೆಚ್ಚೆಚ್ಚು ಪ್ರಗತಿಯನ್ನು ಸಾಧಿಸಿ ಅಲ್ಲಿಂದ ಕೂಡ ಹಣ ಬರ್ಬೋದು. ಯಾವುದೋ ಆಸ್ತಿಯಿಂದ ಬರ್ಬೋದು, ಯಾವುದೋ ಒಂದು ವ್ಯವಹಾರಗಳಿಂದ ಬರ್ಬೋದು. ಒಟ್ಟಾರೆಯಾಗಿ ಧನಪ್ರಾಪ್ತಿ ಯೋಗ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣ ಬರ್ತಾನೇ ಇರುತ್ತೆ ಸ್ನೇಹಿತರೆ. ಹಣದ ಹರಿವನ್ನು ಹೆಚ್ಚು ಮಾಡುವಂಥ ಶಕ್ತಿ ಈ ಒಂದು ಚಿಕ್ಕ ಗಂಟೆಗಿದೆ ಸ್ನೇಹಿತರೆ. ಹಾಗಾಗಿ ನೀವು ಹಣ ಇಡುವಂಥ ಜಾಗ, ನೀವು ದುಡಿದು ತಂದ ಹಣವನ್ನು ನೀವು ನಿಮ್ಮ ತಿಜೋರಿಯಲ್ಲಿ, ಬೀರುವಿನಲ್ಲಿ ಎಲ್ಲಿ ನೀವು ಹಣ ಇಡ್ತೀರೋ ಅಥವಾ ನೀವು ವ್ಯಾಪಾರ ಮಾಡುವಂಥ ಜಾಗ ಏನಿರುತ್ತೆ ಅಲ್ಲಿ ಇಟ್ಕೋತಿರೋ, ಅಲ್ಲಿ ಇಟ್ಟರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ಹೆಚ್ಚು ಹೆಚ್ಚು ಹಣವನ್ನು ಆಕರ್ಷಿಸುವಂಥ ಶಕ್ತಿ ಹೆಚ್ಚಾಗುತ್ತೆ. ಈ ದಿನ ಪ್ರತ್ಯೇಕವಾಗಿ ಈ ಪೌರ್ಣಮಿ, ಗುರು ಪೌರ್ಣಮಿಯ ದಿನ ಕೆಂಪು ವರ್ಣದ ಬಟ್ಟೆಯಲ್ಲಿ ಈ ಕಲ್ಲುಪ್ಪು ಮತ್ತು ಏಲಕ್ಕಿಯನ್ನು ಹಾಕಿ ಇಟ್ಕೊಳ್ಳೋದ್ರಿಂದ ಈ ಪ್ರಕಾರದಲ್ಲಿ ಆಗುತ್ತೆ. ಹಾಗೆ ಬೆಲ್ಲವನ್ನು ತಂದರೆ ಈ ಬೆಲ್ಲವನ್ನು ತೆಗೆದುಕೊಂಡು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿ ಅನಂತರವಾಗಿ ನೀವು ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಒಳಿತನ್ನು ಕಂಡುಕೊಳ್ತೀರ ಸ್ನೇಹಿತರೆ. ಇನ್ನು ಆ ಒಂದು ಮೈಸೂರು ತೊಗರಿ ಬೇಳೆ ತಂದು ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ಆ ತೊಗರಿ ಬೇಳೆಯನ್ನು ಸ್ನೇಹಿತರೆ ಇದನ್ನು ತಂದು ಅದನ್ನು ಕೂಡ ನೀವು ಪೂಜಾ ಮಂದಿರದಲ್ಲಿ ಇಟ್ಟು ಆ ತೊಗರಿ ಬೇಳೆಯ ಮೇಲೆ ನಿಮ್ಮ ಹಣವಾಗಿರಲಿ, ನಿಮ್ಮ ಒಡವೆ ಆಗಿರಲಿ ಇಟ್ಟರೆ ಹೆಚ್ಚು ಹೆಚ್ಚು ಹಣ ಸೇರುತ್ತೆ. ಒಡವೆಗಳು ಹೆಚ್ಚಾಗುತ್ತೆ, ಆಭರಣ ಕೊಳ್ಳುವಂಥ ಶಕ್ತಿ ಬರುತ್ತೆ, ಭೂಮಿ ಖರೀದಿ ಮಾಡುವಂಥ ಶಕ್ತಿ ಬರುತ್ತೆ ಸ್ನೇಹಿತರೆ. ಹಾಗೆ ಈ ತೊಗರಿ ಬೇಳೆಯನ್ನು ತಂದು ವಿಳೆದೆಲೆಯ ಮೇಲೆ ಸ್ವಲ್ಪ ತೊಗರಿ ಬೇಳೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆ, ಅರಿಶಿನ ಕುಂಕುಮವನ್ನು ಹಾಕಿ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ಲಕ್ಷ್ಮೀ ಸ್ವರೂಪವಾಗಿ, ಲಕ್ಷ್ಮೀ ನಾರಾಯಣರ ಸ್ವರೂಪವಾಗಿ ದೀಪಾರಾಧನೆ ಮಾಡಿದರೆ ಅಂದರೆ ಮನೆಯಲ್ಲಿ ಶಾಂತಿ, ಸುಖ, ಸಮೃದ್ಧಿ, ಮಕ್ಕಳ ಬೆಳವಣಿಗೆ, ಮಕ್ಕಳ ಏಳಿಗೆ, ಐಶ್ವರ್ಯ ಪ್ರಾಪ್ತಿ, ಆಭರಣ ಪ್ರಾಪ್ತಿ, ಭೂಮಿ ಪ್ರಾಪ್ತಿ. ತುಂಬ ಜನ ಒಂದು ವ್ಯವಸಾಯಕ್ಕೆ ಒಂದು ಅರ್ಧ ಎಕರೆನಾದರೂ ಭೂಮಿ ತಗೋಬೇಕು, ಒಂದು ಜಾಗ ತೆಗೆದುಕೊಳ್ಬೇಕು, ಒಂದು ಸೈಟ್ ತೆಗೆದುಕೊಳ್ಬೇಕು, ಒಂದು ಮನೆಯನ್ನು ಕಟ್ಕೊಳ್ಬೇಕು, ಹೀಗೆ 108 ಕನಸುಗಳನ್ನು ಕಾಣ್ತಾ ಇರ್ತೀರ. ಆ ಕನಸುಗಳನ್ನು ನನಸಾಗಿಸ್ಕೊಳ್ಬೇಕು ಅಂತಂದರೆ ಈ ದಿನ ಮಾಡುವಂಥ ಈ ಒಂದು ಸಣ್ಣ ಪುಟ್ಟ ತಂತ್ರಗಳು ಅದ್ಭುತವಾಗಿ ನಿಮಗೆ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ. ಈ ದೀಪಾರಾಧನೆಯನ್ನು ಮಾಡಿಕೊಂಡು ಆ ಒಂದು ಅದರಲ್ಲಿರುವಂತಹ ಆ ಒಂದು ಏನಿದೆ ಆ ಒಂದು ಬೇಳೆಯನ್ನು ತೆಗೆದುಕೊಂಡು ಯಾವುದಾದ್ರೂ ಪಕ್ಷಿಗಳಿಗೆ ನೀವು ಆಹಾರವಾಗಿ ಕೊಡ್ಬೋದು, ಹಸುವಿಗೆ ಆಹಾರವಾಗಿ ಕೊಡ್ಬೋದು. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಅದ್ಭುತವಾದಂಥ ಬದಲಾವಣೆ ಆಗುತ್ತೆ. ಇನ್ನು ಕಲ್ಲುಪ್ಪನ ನಾನು ತಿಳಿಸ್ಕೊಟ್ಟಂಗೆ ಕಲ್ಲುಪ್ಪನ ಉಪಯೋಗಿಸೋ ಮುಂಚೆ ನಾನು ತಿಳಿಸ್ಕೊಟ್ಟಂಗೆ ಕೆಂಪು ವರ್ಣದ ಬಟ್ಟೆಯಲ್ಲಿ ಹಾಕಿ ಅದನ್ನು ನಿಮ್ಮ ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇನ್ನು ನರದೃಷ್ಟಿ, ಏನಾದರೂ ಕೆಟ್ಟ ಕಣ್ಣುಗಳ ದೃಷ್ಟಿ ಇದೆ ಅಂತೇಳಿದರೆ ಈ ದಿನ ತರುವಂಥ ಉಪ್ಪಿನಲ್ಲೇ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ನಿವಾಳಿಸ್ಕೊಂಡು ಒಂದು ನೀರಿನಲ್ಲೋ ಅಥವಾ ಗಿಡದ ಕೆಳಗೆ ಹಾಕಿದರೂ ಕೂಡ ನಿಮ್ಮ ದೃಷ್ಟಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಹಣಕಾಸು ವೃದ್ಧಿ ಆಗುತ್ತೆ, ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ಮಾಡಿಕೊಂಡು ಈ 3 ವಸ್ತುಗಳನ್ನು ಮನೆಗೆ ಕೊಂಡು ತನ್ನಿ. ಆಗುವಂಥ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.